ಈಡೇರಲೇಬೇಕು. ಹೋರಾಟ ಹೋರಾಟ ನರೇಂದ್ರ ಮೋದಿಗೆ ಹೇಳಿ ಧಿಕ್ಕಾರ. ಬಲವಂತ ಭೂ ಸ್ವಾಧೀನ ನಿಲ್ಲಲೇಬೇಕು. ಬಲವಂತದ ಭೂ ಸ್ವಾಧೀನ ನಿಲ್ಲಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಹೋರಾಟ 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 ಬೇಕೇ ಬೇಕು. ರೈತರು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಹಲವಾರು ಹೋರಾಟಗಳನ್ನು ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಏನು ಮಾಡಲಿಲ್ಲ. ಮೊದಲಿಗೆ ಕಾರ್ಮಿಕರ ಹಕ್ಕುಗಳನ್ನು ಕಸಿತಾ ಇದ್ದಾರೆ, ಕಾರ್ಮಿಕರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ಕಾರ್ಮಿಕ ವಿರೋಧ 50-60 ವರ್ಷಗಳಿಂದ ಅವರು ಉಳುಮೆ ಮಾಡ್ತಾ ಇರ್ತಕ್ಕಂಥ ರೈತರ ಭೂಮಿಯನ್ನು ಅರಣ್ಯ ಭೂಮಿ ಅಂತೇಳಿ ಇವತ್ತು ರೈತರನ್ನು ಉತ್ತೇಜಿಸ್ತಾ ಇದ್ದಾರೆ. ಇವತ್ತು ಅರ್ಜಿ ನಂಬರ್ 57 ಹಾಕಿರ್ತಕ್ಕಂಥ ರೈತರು ಹಕ್ಕುಪತ್ರಕ್ಕಾಗಿ ಇವತ್ತು ವರ್ಷಾನುಗಟ್ಟ ಕಾಯ್ತಾ ಇದ್ದಾರೆ. ಇದುವರೆಗೂ ಹಕ್ಕುಪತ್ರ ಕೊಡಲಿಲ್ಲ. ಬಿಬಿಜಿ ಗ್ರಾಮಿ ಸರಿಯಾಗಿ ಬಡವರಿಗೆ ಕೆಲಸ ಸಿಗ್ತಾ ಇಲ್ಲ. ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ನಿವೇಶನಗಳಿಲ್ಲ. ಕನಿಷ್ಠ ಕೂಲಿ ಕಾಯ್ದೆ ಜಾರಿ ಮಾಡ್ತಾ ಇಲ್ಲ. ಅಸಂಘಟಿತ ಕಾರ್ಮಿಕರನ್ನು ಕಾಯಂ ಮಾಡ್ತಾ ಇಲ್ಲ. ಅವರಿಗೆ ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಹಾಗಾಗಿ ಈ ವಿಷಯಗಳ ಮೇಲೆ ಇವತ್ತು ಈ ಭಾರತ ದೇಶಾದ್ಯಂತ ಏನು ನರೇಂದ್ರ ಮೋದಿ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಕಾರ್ಪೊರೇಟ್ ಕಂಪನಿಗಳ ಗುಲಾಮರಾಗಿ ಇವತ್ತು ಹೋಗ್ತಾ ಇರ್ತಕ್ಕಂಥ ವಿರೋಧಿಸಿ ಇವತ್ತು ಜೈಲು ಬರೋಣ ನಾವು ಮಾಡ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಅರೆಸ್ಟ್ ಆಗಬೇಕು, ನಾವು ಜೈಲಿಗೆ ಹೋಗ್ಬೇಕು, ನಾವು ಜೈಲಿಗೆ ಹೋಗಕ್ಕೆ ಸಿದ್ಧರಿದ್ದೀವಿ. ಅದಕ್ಕೆ ನಮ್ಮ ಬೇಡಿಕೆ ಈಡೇರೋ ತನಕ ನಾವು ಇಲ್ಲಿ ಹೋಗಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಪ್ರತಿಭಟನೆ ಸೇರಿಸಿ ನಮ್ಮ ಡಾಕ್ಟರ್ ಅನಿಲ್ ಕುಮಾರ್ ಅವರು ಮಾತಾಡಬೇಕು ಅಂತ ಮನವಿ ಮಾಡ್ತೀವಿ. ಕ್ವಿಟ್ ಇಂಡಿಯಾ ಚಳವಳಿಗೆ
ಗಾಂಧಿಯನ್ನು ಆಡಿದಂತಹ ಮಹಾತ್ಮ ಗಾಂಧೀಜಿಯವರು ಮಾಡಿ ಮಾಡು ಅಥವಾ ಮಡಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಕೊಟ್ಟಿದ್ರು. ಆ ಘೋಷಣೆಯನ್ನ ಯಾರ ವಿರುದ್ಧ ಕೊಟ್ಟಿದ್ದು ಅಂತಂದ್ರೆ, ಎರಡನೇ ಪ್ರಪಂಚ ಯುದ್ಧದ ಸಂದರ್ಭದಲ್ಲಿ ಏನು ಬ್ರಿಟಿಷರ ಆಳ್ವಿಕೆ ನಮ್ಮನ್ನ ಆವರಿಸಿಕೊಂಡಿತ್ತು, ಆ ಬ್ರಿಟಿಷರು ನಮ್ಮ ರೈತರು ಬೆಳೆದಂತ ಬೆಳೆಯನ್ನ ಲೂಟಿ ಹೊಡಿತಾ ಇದ್ರು. ನಮ್ಮ ಕಾರ್ಮಿಕರು ದುಡಿದಂತಹ ಉತ್ಪಾದನೆಯನ್ನ ಅವರು ಲೂಟಿ ಹೊಡಿತಾ ಇದ್ರು. ದೇಶದಲ್ಲಿ ಹಸುವಿನ ಪ್ರಮಾಣ ಹೆಚ್ಚಾಗಿತ್ತು, ನಿರುದ್ಯೋಗ ಹೆಚ್ಚಾಗಿತ್ತು, ಬೆಲೆ ಏರಿಕೆ ಹೆಚ್ಚಾಗಿತ್ತು, ಜನರ ಜೀವನ ತತ್ತರಿಸುವಂತಾಗಿತ್ತು. ಅಂತಹ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಬ್ರಿಟಿಷರನ್ನು ಈ ನಾಡು ಬಿಟ್ಟು ತೊಲಗಿಸಬೇಕು ಅಂತೇಳಿ ಇಡೀ ಭಾರತ ದೇಶ ಒಂದಾಗಿ ಹೋರಾಟಕ್ಕೆ ಇಳಿದಂತ ದಿವಸ ಆಗಸ್ಟ್ 8, 1942. ಅದರ ಒಂದು ಪ್ರೇರಣೆಯಿಂದ ಇವತ್ತು ಮತ್ತೆ ನಮ್ಮ ದೇಶಕ್ಕೆ ಅಂಥದ್ದೇ ಒಂದು ಸಂದರ್ಭ ಒದಗಿ ಬಂದಿದೆ. ನಮ್ಮ ದೇಶವನ್ನು ಆಗ ಬ್ರಿಟಿಷ್ ಒಬ್ಬ ಆಳ್ವಿಕೆ ಮಾಡಿದ್ರೆ, ಈಗ ಕಾರ್ಪೊರೇಟ್ ಕಂಪನಿಗಳ ಹೆಸರಿನಲ್ಲಿ ಅನೇಕ ದೇಶದವರು ಇವತ್ತು ನಮ್ಮನ್ನ ದೌರ್ಜನ್ಯ ಮಾಡಿ ನಮ್ಮ ಹಣವನ್ನ, ನಮ್ಮ ಉತ್ಪಾದನೆಯನ್ನ, ನಮ್ಮ ಸಂಪಾದನೆಯನ್ನ, ನಮ್ಮ ನೈಸರ್ಗಿಕ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಉದಾಹರಣೆಗೆ 1931ರಲ್ಲಿ ಕರಾಚಿ ಅಧಿವೇಶನದಲ್ಲಿ ಏನು ಅದಕ್ಕೂ ಮುಂಚೆ ಸುಖದೇವ್, ಭಗತ್ ಸಿಂಗ್, ರಾಜ್ಗುರು ಅವರನ್ನ ನೇಣಿಗಾಕಿದ್ರು. ಅವರನ್ನು ಉಳಿಸಲಿಕ್ಕಾಗಲಿಲ್ಲ ಅಂತೇಳಿ ಗಾಂಧೀಜಿ ವಿರುದ್ಧ ಇಡೀ ಭಾರತ ದೇಶದ ಯುವಜನತೆ ದಂಗೆದ್ದಿದ್ರು. ಅಂತಹ ಸಂದರ್ಭದಲ್ಲಿ ಕರಾಚಿಯಲ್ಲಿ ಅಂದಿನ ಒಂದು ಸ್ವಾತಂತ್ರ್ಯ ಉದ್ಯಾನದ ಒಂದು ನಾಯಕತ್ವ ಕರಾಚಿ ಅಧಿವೇಶನವನ್ನು ಮಾಡಿ ಅಲ್ಲಿ 18 ಆಶ್ವಾಸನೆಗಳನ್ನ ಜನರಿಗೆ ಕೊಟ್ಟರು. ಅದು ಒಂದು ಸಾಮಾಜಿಕ ಒಪ್ಪಂದ. ಭಾರತ ದೇಶ ಮುಂದೆ ಸ್ವತಂತ್ರ ಆದರೆ ಪ್ರತಿಯೊಬ್ಬ ರೈತನನ್ನು ಕೂಡ ಸಾಲದಿಂದ ವಿಮುಕ್ತಿ ಮಾಡ್ತೇವೆ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ರು. ಇವತ್ತು ನಾವಿಲ್ಲಿ ಸೇರಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ರೈತಾಪಿ ಕುಟುಂಬದಿಂದ ಬಂದಿರತಕ್ಕಂಥವ್ರು. ಈ ವೇಳೆ ನಮ್ಮ ಮನೆಗಳಲ್ಲಿ ಸಾಲ ಹೆಚ್ಚಿಗೆ ಕಡಿಮೆ ಇಲ್ಲ. ಜನರ ಜೀವನ ನಡೆಸಲಿಕ್ಕೆ ಕಷ್ಟ ಆದಂತ ಸಂದರ್ಭದಲ್ಲಿ ಮನೆಗೂ ಹೆಣ್ಣು ಮಕ್ಕಳನ್ನ ಕೂಟುಗಟ್ಟಿ ಅವರಿಗೆ ಸಾಲದ ಹೊರೆಯನ್ನ ಒತ್ತಂತ ಈ ಸರ್ಕಾರ ಜನಸಾಮಾನ್ಯರಿಗೆ ಸಂಬಳವನ್ನು ಜಾಸ್ತಿ ಕೊಡಬೇಕು ಅಂತಕ್ಕಂಥ ಆಲೋಚನೆಯನ್ನು ಮಾಡಲಿಲ್ಲ. ಕನಿಷ್ಠ ವೇತನ ಅದು ಜಾರಿಯಾದರೂ ಕೂಡ ಅದನ್ನು ನಿರ್ದಿಷ್ಟವಾಗಿ ಅದಕ್ಕೊಂದು ಕಾನೂನು ರೂಪಿಸಿ ಅದನ್ನ ಕೆಲ ಮಟ್ಟಿಗೆ ಸಾಮಾನ್ಯ ನೌಕರರಿಗೆ ಸಿಗ್ತಕ್ಕಂಥ ರೀತಿಯಲ್ಲಿ ಇವತ್ತು ಸರ್ಕಾರಗಳು ನಡ್ಕೊಳ್ತಾ ಇಲ್ಲ. ನಮ್ಮನ್ನು ಹೋರಾಟ ಮಾಡ್ತಾ ಇದ್ರೆ ತಡಿತಾ ಇದ್ರೆ ಪೊಲೀಸರು ಕೈಗೆ ಹಾಕ್ತೀವಿ ಅಂತ ಇದ್ರೆ ನಾವು ಕೈಗೆ ಹೋಗಕ್ಕೆ ಬಂದಿರೋದು ಅನ್ನೋದು ಮಾಡ್ತಿದ್ದಾರೆ. ಗಾಡಿಗಳನ್ನ ಹತ್ತಿಸ್ತಾ ಇದ್ದಾರೆ. ಅವರನ್ನು ಅರ್ಥ ಮಾಡ್ಕೋಬೇಕು. ಅವರನ್ನು ಒಳಗೊಂಡಂತೆ ಅವರಿಗೂ ಕೂಡ ಕನಿಷ್ಠ ವೇತನ ಸಿಗಬೇಕು, ರಜೆ ಸಿಗಬೇಕು, ಕನಿಷ್ಠ ಉದ್ಯೋಗ ಅವರಿಗೂ ನಿಗದಿ ಆಗುತ್ತೆ.